ಅಸ್ಸಲಾಮು ಅಲೈಕುಮ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನೊಂದು ಆಮ್ಲೆಟ್ ಮಾಡಿಕೊಂಡು ಬರ್ಗರ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನಲ್ಲಿ ಆಮ್ಲೆಟ್ಗೆ ರೆಡಿ ಮಾಡ್ತಾ ಇದ್ದೇನೆ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಮತ್ತು 2 ಮೊಟ್ಟೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿಕೊಂಡು ಬರ್ಗರ್ ಮಾಡಿ ತೋರಿಸ್ತಾ ಇದ್ದೇನೆ. ಕರಿಮೆಣಸಿನ ಹುಡಿ ಸಹ ಸ್ವಲ್ಪ ಹಾಕಿದ್ದೇನೆ. ನೋಡ್ತಾ ಇದ್ದೀರಲ್ಲ, ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಮಾಡಿಕೊಂಡು ನಿಮಗೆ ಬರ್ಗರ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ತವ ಇಟ್ಟು ಆಮ್ಲೆಟ್ ಈಗ ಹಾಕ್ತಾ ಇದ್ದೇನೆ. ಅದು 2 ಸೈಡಿಗೆ ಹಾಕ್ಕೊಂಡು ಮತ್ತು ಅದನ್ನು ಕಟ್ ಮಾಡಿ 2 ಬರ್ಗರ್ ಮಾಡ್ತಾ ಇದ್ದೇನೆ ನಾನು. ಚೀಸ್ ಮತ್ತು ಆಮ್ಲೆಟನ್ನು ಇಟ್ಟು ಸ್ಪೆಷಲಾಗಿ ಒಂದು ಬರ್ಗರ್ ಮಾಡ್ತಾ ಇದ್ದೇನೆ. ನೀವು ಸಹ ನೋಡ್ಕೊಳ್ಳಿ, ಇದೇ ಥರ ಮಾಡಿ. ತುಂಬಾ ಟೇಸ್ಟಾಗಿದೆ. ಬಣ್ಣೊಳಗೆ ಕಟ್ ಮಾಡಿದ ಬಣ್ಣೊಳಗೆ ನಾನು ಚೀಸ್ ಹಾಕಿದ್ದೇನೆ. ಇದಕ್ಕೇನು ಆಮ್ಲೆಟನ್ನು ಇಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹುಡಿ, ಅರಿಶಿನ ಹುಡಿ ಹಾಕ್ಕೊಂಡು ಅದನ್ನು ಮುಚ್ಚಿ ಓವನಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗಿದೆ ಅಂತ. ಓವನೇ ಬೇಕಂತಿಲ್ಲ, ತವಾದಲ್ಲಿ ಸಹ ಮಾಡ್ಬೋದು. ನನಗೆ ಈಸಿ ಆಗ್ತದೆ, ಅದಕ್ಕೋಸ್ಕರ ನಾನು ಓವನಲ್ಲಿ ಇಡ್ತಾ ಇದ್ದೇನೆ. ಬೇರೆ ಕೆಲಸ ಎಲ್ಲ ಉಂಟು, ಅದೆಲ್ಲ ಮಾಡಲಿಕ್ಕೆ ನನಗೆ ಬೇರೆ ಬೇರೆ ಶುಕ್ರವಾರದ ಸ್ಪೆಷಲ್ ಏನಾದರೂ ಮಾಡ್ತೇನೆ ನಾನು. ಇವತ್ತು ಬೀಫ್ ಮಾಡಿದ್ದೇನೆ, ಬೀಫು ಕರಿ ಮಾಡಿದ್ದೇನೆ ಮತ್ತು ಪೆಪ್ಪರ್ ಸಹ ಮಾಡಿದ್ದೇನೆ. ಎಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ. ಇದರ ಜೊತೆನೇ ಎಲ್ಲ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೇನೆ, ನೋಡ್ಕೊಳ್ಳಿ. ಇದರ ಮೇಲೆ ಒಂದೊಂದು ಪೀಸ್ ಚೀಸ್ ಹಾಕ್ಕೊಂಡು ಓವನಲ್ಲಿಟ್ಟು ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ. ಚೀಸೆಲ್ಲ ಮೆಲ್ಟಾಗಿ ತುಂಬಾ ಟೇಸ್ಟಾಗಿತ್ತು. ಓವನೊಳಗೆ ಇಟ್ಟೆ, ಇನ್ನು 10 ನಿಮಿಷ ಬಿಟ್ಟು ತೆಗೆದದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ನಾನು ಬೀಫ್ ಬೇಯಲಿಕ್ಕೆ ಅಂತ ಇಟ್ಟಿದ್ದೇನೆ ಕುಕ್ಕರಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೇನೆ. ನಾನು ಉಪ್ಪು ಹಾಕ್ತಾ ಇದ್ದೇನೆ, ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನನಗೆ ಉಪ್ಪು ಹುಡಿ ಅದು ಸರಿಯಾಗೋದಿಲ್ಲ. ಎಲ್ಲ ವಿಡಿಯೋದಲ್ಲಿ ಸಹ ಹೇಳ್ತಾ ಇದ್ದೇನೆ, ಉಪ್ಪು ಹುಡಿ ಹಾಕಲಿಕ್ಕೆ ನನಗೆ ಸರಿಯಾಗೋದಿಲ್ಲ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಅಂದರೆ ಸ್ವಲ್ಪ ಕರಿಮೆಣಸಿನ ಹುಡಿ ನಾನು ಮಾಡಿಟ್ಟದ್ದು, ಅದನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 4-5 ವಿಸಿಲಷ್ಟು ಮಾಡ್ತಾ ಇದ್ದೇನೆ. 5 ವಿಸಿಲ್ ಆದಮೇಲೆ ಇದನ್ನು ತೆಗೆದು ಅದರಿಂದ ಸ್ವಲ್ಪ ಕರಿ ಮಾಡ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಪೆಪ್ಪರಿಗೆ ಅಂತ ತೆಗೆದಿಡ್ತಾ ಇದ್ದೇನೆ. ಅದರ ಜೊತೆನೇ ನಾನು ಗೀ ರೈಸ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. 2 ಚಮಚ ತುಪ್ಪ ಹಾಕ್ಕೊಂಡು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಲವಂಗ, ಚಕ್ಕೆ, ಏಲಕ್ಕಿ ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ನಾನು ಮಾಡೋದು 1/4 ಕಪ್ ಅಷ್ಟೇ ಹಾಕಿ. ಇದು ಕರಿಮೆಣಸು, ಅದನ್ನು ಸಹ 4 ಹಾಕ್ತಾ ಇದ್ದೇನೆ. ಸ್ವಲ್ಪ ಮಾಡೋದು ನಾನು. ಇದು ನಮ್ಮದು ಶುಕ್ರವಾರ ಏನಾದರೂ ನಾವು ಸ್ಪೆಷಲ್ ಮಾಡ್ತೇವೆ. ನೋಡ್ತಾ ಇದ್ದೀರಲ್ಲ, 3/4 ಕಪ್ ಅಷ್ಟು ಅಕ್ಕಿ ಉಂಟು, ಜೀರಾ ರೈಸ್. ನಾವು ಇದನ್ನು
ನೇಚೂರ್ ಅಂತ ಹೇಳ್ತೇವೆ, ಮತ್ತು ಕನ್ನಡದಲ್ಲಿ ಗೀ ರೈಸ್ ಅಂತಲೂ ಹೇಳ್ತಾರೆ. 3/4 ಕಪ್ ಅಕ್ಕಿಗೆ 1/2 ಕಪ್ಪಷ್ಟು ನೀರನ್ನು, ಕಾಯಿಸಿಟ್ಟ ನೀರನ್ನು ನಾನು ಹಾಕ್ತಾಯಿದ್ದೇನೆ ಈಸಿ ಆಗಲಿಕ್ಕೋಸ್ಕರ. ನನಗೆ ಅಂದರೆ ಸ್ವಲ್ಪ ಕೆಲಸದಲ್ಲೆಲ್ಲ ಸ್ವಲ್ಪ ಅರ್ಜೆಂಟ್ ಆಗಬೇಕು, ಅದಕ್ಕೆ ನಾನು ಎಲ್ಲ ಬೇಗ ಬೇಗ ರೆಡಿ ಮಾಡಿಡ್ತೇನೆ. ಬಿಸಿ ನೀರನ್ನು ಹಾಕಿದ್ದೇನೆ, ನೋಡಿದ್ರಲ್ಲ. ಕುದಿಸಿಟ್ಟ ನೀರು 1/2 ಕಪ್ 3/4 ಕಪ್ಪು, 1/4 ಅಂದರೆ 1 ಕಪ್ಗೆ ಹತ್ರನೇ ಇತ್ತು. 1/2 ಕಪ್ಪಷ್ಟು ನೀರು ಹಾಕಿದೆ. ಇಲ್ಲಿ ಅನ್ನಕ್ಕೆ ಅಕ್ಕಿ ಎಲ್ಲ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ತೊಳೆದಿಟ್ಟಂಥ ಅಕ್ಕಿಯನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ. ನೀರು ಕುದೀತಾ ಉಂಟು. ತೊಳೆದಿಟ್ಟಂಥ ಅಕ್ಕಿಯನ್ನು ಅದಕ್ಕೆ ಹಾಕಿದ್ದೇನೆ. ಹಾಕೋದು ವಿಡಿಯೋದು ಕಟ್ ಮಾಡುವಾಗ ಸ್ವಲ್ಪ ಇದಾಗಿದೆ, ಕಟ್ಟಾಗಿದೆ. ಅದು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅಕ್ಕಿಯನ್ನು ಹಾಕಿ ಮುಚ್ಚಳ ಮುಚ್ಚಿದೆ. 1 ವಿಸಿಲಾದರೆ ಗೀ ರೈಸ್ ರೆಡಿ ಆಗ್ತದೆ. ಒಂದೇ ವಿಸಿಲ್ ಸಾಕು. ಅದೇ ಥರ ಒಲೆಯಲ್ಲೊಂದು ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಅದು ಬೀಫ್ ಕರಿ ಮಾಡಲಿಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕಿದೆ. ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದೇ ಥರ ಟೊಮ್ಯಾಟೊವನ್ನು ಸಹ ಹಾಕಿದ್ದೇನೆ. ಇದನ್ನು ಫ್ರೈ ಮಾಡಿ ಇದಕ್ಕೆ ನಾನು ರುಬ್ಕೊಂಡು ಇಟ್ಟಿದ್ದೇನೆ ಕೊತ್ತಂಬರಿ ಮೆಣಸು ಸ್ವಲ್ಪ ಹುರ್ಕೊಂಡು ಅದನ್ನು ರುಬ್ಬಿ ಇಟ್ಟಿದ್ದೇನೆ. ಕೊತ್ತಂಬರಿ ಮತ್ತು ಮೆಣಸು ಇದು ಬೇಗ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಾವು ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಅದು ಸ್ವಲ್ಪ ಬೇಗ ಬೇಯ್ತದೆ. ಅದಕ್ಕೋಸ್ಕರ ನಾನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೋದು. ಬೀಫ್ ಬೆಂದಿದೆ, ಅದರಿಂದ ಸ್ವಲ್ಪ 1 ಕಪ್ಪಷ್ಟು ತೆಗೆದಿರ್ತೇನೆ ಪೆಪ್ಪರ್ ಮಾಡಲಿಕ್ಕೆ. ಬಾಕಿ ಉಳಿದದನ್ನು ಕರಿ ಮಾಡ್ತಾ ಇದ್ದೇನೆ. ಅದರದ್ದು ಮುಳ್ಳನ್ನೆಲ್ಲ ಕರಿ ಮಾಡುವಾಗ ಅದಕ್ಕೆ ಹಾಕ್ತೇನೆ. ನೋಡಿದ್ರಲ್ಲ, 1 ಕಪ್ ತೆಗೆದಿದ್ದೇನೆ. ಈಗ ಬೀಫನ್ನೆಲ್ಲ ಹಾಕ್ಕೊಂಡು ಮತ್ತೆ ಅದಕ್ಕೆ ರುಬ್ಬಿದಂಥ ಮೆಣಸು ಕೊತ್ತಂಬರಿ ಹುರ್ಕೊಂಡು ರುಬ್ಬಿದ್ದೆಲ್ಲ ಅದನ್ನು ಸಹ ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಕುದಿ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು, ಬೀಫ್ ಕರಿ ರೆಡಿ ಆಯಿತು. ಇಲ್ಲಿ ನಾನು ಪೆಪ್ಪರ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಅದೇ ಥರ ಒಂದು 4-5 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿದೆ. ಇನ್ನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಹಾಕಿದ್ದೇನೆ. ತುಂಬ ಹಾಕಲಿಲ್ಲ, 1-2-3 ಬೆಳ್ಳುಳ್ಳಿ ಅಷ್ಟೇ. ಅಂದರೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಹಾಕ್ತಾ ಇದ್ದೇನೆ ಅದಕ್ಕೆ. ನೋಡಿದ್ರಲ್ಲ, ಜಜ್ಜಿಟ್ಟಿದ್ದೇನೆ ಕಲ್ಲಲ್ಲಿ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಅದು ಪರಿಮಳ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ 2-3 ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು 1 ಕಪ್ಪು ತೆಗೆದಿಟ್ಟಿದ್ದೇನಲ್ಲ ಬೀಫು, ಅದನ್ನು ಹಾಕ್ತಾಯಿದ್ದೇನೆ.
ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ ಪೆಪ್ಪರ್ ಮಾಡುವಾಗ. ಅಂದರೆ ಸ್ವಲ್ಪ ಹಸಿ ಹಸಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಥರ. ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡೆ. ಬೇಯಿಸುವಾಗ ಹಾಕಿದ್ದೇನೆ, ಆದರೂ ಸ್ವಲ್ಪ ಹಾಕಿದ್ದೇನೆ. ಕರಿಮೆಣಸಿನ ಹುಡಿ ಮಾಡಿಟ್ಟದ್ದನ್ನು ಸಹ ಹಾಕ್ತಾ ಇದ್ದೇನೆ. ಉಪ್ಪು ಹುಡಿ ಹಾಕ್ತಾ ಇದ್ದೇನೆ ಚಿಲ್ಲಿ ಮಾಡೋದರಿಂದ. ಅದು ಬೇಯುವಾಗ ಉಪ್ಪು ಕಲ್ಲುಪ್ಪು ಹಾಕಿದ್ದೇನೆ. ಸ್ವಲ್ಪ ಹುಡಿ ಉಪ್ಪು ಇದಕ್ಕೆ ಟೇಸ್ಟಿಗೆ ಹಾಕಿದ್ದೇನೆ. ಈರುಳ್ಳಿ ಮತ್ತು ಇದೆಲ್ಲ ಫ್ರೈ ಮಾಡುವಾಗ ಸ್ವಲ್ಪ ಹಾಕಲಿಲ್ಲ ಅಂದರೆ ಸರಿ ಆಗೋದಿಲ್ಲ. ಸ್ವಲ್ಪ ಉಪ್ಪು ಹುಡಿ ಹಾಕಿದೆ. ಅದೇ ಥರ ಮಟನ್ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಸಹ ಹಾಕ್ತಾ ಇದ್ದೇನೆ. ಇದಕ್ಕೆ ಬೀಫನ್ನು ಹಾಕ್ಕೊಂಡು 2 ಸಾರಿ ಮಿಕ್ಸ್ ಮಾಡಿಕೊಂಡು ಕುದಿಸಿದರೆ ಬೀಫ್ ಚಿಲ್ಲಿನೂ ರೆಡಿ ಆಯಿತು. ಇದೇ ಥರ ನೀವು ಬೀಫ್ ಚಿಲ್ಲಿ ಬೀಫ್ ಕರಿ ಎಲ್ಲ ಮಾಡಿಕೊಂಡು ನೋಡಿ. ನಂತರ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಲ್ಲಿ ಅಂತೂ ಹೇಳೋದು ಬೇಡ, ಅಷ್ಟೊಂದು ಟೇಸ್ಟ್ ಇರುತ್ತೆ. ಶುಕ್ರವಾರ ಏನಾದರೂ ಒಂದು ಸ್ಪೆಷಲ್ ಮಾಡೋದು ನನ್ನದು ಅಭ್ಯಾಸ. ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನ ಕರಿ ಪೆಪ್ಪರ್ ಎಲ್ಲ ರೆಡಿಯಾಗಿದೆ. ಇದನ್ನು ನಾನೀಗ ಟೇಸ್ಟ್ ನೋಡ್ತಾ ಇದ್ದೇನೆ. ತುಂಬಾ ಟೇಸ್ಟಾಗಿತ್ತು. ಟೇಸ್ಟ್ ನೋಡಿದ್ದೇನೆ ನಾನು. ಜೀರಾ ರೈಸ್ ಅಂತೂ ತುಂಬಾ ಟೇಸ್ಟ್ ಆಗ್ತದೆ.